ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ನ ಸ್ಪರ್ಧಿಯಾದಂತಹ ನಟ ಗಿಲ್ಲಿ ಅವರ ನಿಜವಾದ ಹೆಸರೇನು, ಊರು ಹಾಗೂ ಇವರ ಶಿಕ್ಷಣ ಹಾಗೂ ಈ ಮಟ್ಟಕ್ಕೆ ಬರಲು ಕಾರಣವೇನು ಹಾಗೂ ಇವರ ಸಂಪೂರ್ಣ ಜೀವನ ಕಥೆಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬಿಗ್ ಬಾಸ್ ಸ್ಪರ್ಧಿಯಾದಂತಹ ಗಿಲ್ಲಿ ನಟನ ನಿಜವಾದ ಹೆಸರು ನಟರಾಜ. ಹೌದು, ನಮಗೆ ಗಿಲ್ಲಿ ಅಂತಲೇ ಪರಿಚಿತವಾಗಿರುವ ಈ ಹುಡುಗನ ಹೆಸರು ನಟರಾಜ. ಇನ್ನು ಇವರು ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಹಳ್ಳಿಯವರು. ಇನ್ನು ಒಂದು ಪಕ್ಕಾ ರೈತ ಕುಟುಂಬದಿಂದ ಬಂದ ಈ ಹುಡುಗ. ಇನ್ನು ಇವರ ತಂದೆಯ ಹೆಸರು ಕುಳ್ಳಯ್ಯ ಹಾಗೂ ತಾಯಿಯ ಹೆಸರು ಸವಿತಾ. ಇನ್ನು ಈ ದಂಪತಿಗೆ 3 ಜನ ಮಕ್ಕಳು, ಅದರಲ್ಲಿ ಗಿಲ್ಲಿ ಅಂದರೆ ನಟರಾಜ್ ಇವರು ಕೊನೆಯವರಾಗಿದ್ದಾರೆ. ಇನ್ನು ಇವರದು ಸಾಧಾರಣ ಹಳ್ಳಿ ಜೀವನವಾಗಿದ್ದು ಕೃಷಿಯನ್ನ ಅವಲಂಬಿಸಿದ್ದಾರೆ. ಇನ್ನು ಇವರಲ್ಲಿ ಯಾವುದೇ ರೀತಿಯ ಹಣ ಇಲ್ಲದಿದ್ದರೂ ಕೂಡ ಇವರ ಕನಸಿಗೆ ಯಾವ ಮಿತಿ ಕೂಡ ಇರಲಿಲ್ಲ. ಇನ್ನು ಶಿಕ್ಷಣದ ವಿಷಯಕ್ಕೆ ಬಂದರೆ ಗಿಲ್ಲಿಯವರು ತಮ್ಮ 10ನೇ ತರಗತಿಯನ್ನ ಪೂರ್ಣಗೊಳಿಸಿದ ನಂತರ 2 ವರ್ಷಗಳ ITI ಕೋರ್ಸನ್ನು ಕೂಡ ಮಾಡಿದ್ದಾರೆ. ಆದರೆ ಓದಿನ ಜೊತೆಗೆ ಮನಸ್ಸಿನಲ್ಲಿ ಒಂದು ದೊಡ್ಡ ಕನಸು ಕೂಡ ಇತ್ತು. ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು, ನಾನು ಡೈರೆಕ್ಟರ್ ಆಗಬೇಕು, ಗಾಂಧಿನಗರಕ್ಕೆ ಹೋಗಿ ಡೈರೆಕ್ಟರ್ ಆಗಿ ಹೆಸರು ಮಾಡಬೇಕು ಅನ್ನೋದು ಗಿಲ್ಲಿಯ ಬಾಲ್ಯದ ಕನಸಾಗಿತ್ತು. ಹಾಗಾಗಿ ITI ಮುಗಿದ ತಕ್ಷಣ ಗಿಲ್ಲಿಯವರು ಬೆಂಗಳೂರಿಗೆ ಬಂದಿದ್ದಾರೆ. ಇನ್ನು ಈ ಹಳ್ಳಿ ಹುಡುಗನಿಗೆ ನಗರ ಜೀವನ ಸುಲಭ ಅಲ್ಲ. ಹೌದು, ಕೆಲಸ ಸಿಗೋದು ಕೂಡ ಕಷ್ಟವಾಗಿದ್ದು ಹಣ ಕೂಡ ಇರಲಿಲ್ಲ. ಇನ್ನು ಯಾರದು ಪರಿಚಯ ಕೂಡ ಇರದೆ ಅವಕಾಶ ಸಿಗೋದು ಇನ್ನೂ ಕಷ್ಟ. ಆದರೂ ಹಿಂಜರಿಯದೆ ಬೆಂಗಳೂರಿನಲ್ಲಿ ಗಿಲ್ಲಿ ಒಂದೆರಡು ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶಕರಾಗಿಯೂ ಕೆಲಸವನ್ನ ಮಾಡಿದ್ದಾರೆ. ಅಲ್ಲದೆ ಆರ್ಟ್ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಡೈರೆಕ್ಟರ್ ಆಗಬೇಕು ಅನ್ನೋ ಕನಸು ಇದ್ದು, ಆದರೆ ಸಮಯ, ಸಂದರ್ಭ, ಅವಕಾಶ ಎಲ್ಲವೂ ಬೇರೆ ದಿಕ್ಕಿಗೆ ಕರೆದುಕೊಂಡು ಹೋಯಿತು. ಆದರೆ ಇದೇ ದಿಕ್ಕು ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ಕೂಡ ಆಗಿದೆ. ಹೌದು, ಗಿಲ್ಲಿಗೆ ಡೈರೆಕ್ಟರ್ ಆಗುವಂತಹ ದಾರಿಗಿಂತ ಕಾಮಿಡಿಯನ್ ಆಗುವ ದಾರಿಯೇ ಸ್ಟಾರ್ ಆಗುವ ದಾರಿಯಾಗಿ ಬಿಟ್ಟಿತ್ತು. ಇನ್ನು ತಮ್ಮ ಊರಿಗೆ ಹೋದಾಗ ಅಲ್ಲಿದ್ದ ಸ್ನೇಹಿತರು, ಹಳ್ಳಿ ಜನ, ಸಾಧಾರಣ ಮಾತು, ನೈಜ ಡೈಲಾಗ್, ಗ್ರಾಮೀಣ ಶೈಲಿ ಇವೆಲ್ಲವನ್ನೇ ಬಳಸಿಕೊಂಡು ಗಿಲ್ಲಿ ತಮ್ಮದೇ ಕತೆ, ತಮ್ಮದೇ ಡೈರೆಕ್ಷನ್ನಲ್ಲಿ ಕಾಮಿಡಿ ಸ್ಕಿಟ್ಗಳನ್ನು ಕೂಡ ಶುರು ಮಾಡಿದ್ರು. ಇನ್ನು ಗಿಲ್ಲಿ ಮಾಡಿದಂತಹ ಈ ಸ್ಕಿಟ್ಗಳಲ್ಲಿ ಒಂದು ಸ್ಕಿಟ್ ಇಡೀ ಕರ್ನಾಟಕಕ್ಕೆ ಗಿಲ್ಲಿಯನ್ನ ಪರಿಚಯಿಸಿತ್ತು. ಹೌದು, ಅದುವೇ ನಲ್ಲಿ ಮೂಲೆ ಸ್ಕಿಟ್. ಇನ್ನು ನಲ್ಲಿ ಮೂಲೆ ಎಂಬ ಡೈಲಾಗ್ ಅಂದು ವೈರಲ್ ಆಗದೆ ಉಳಿದವರೇ ಇಲ್ಲ. ಫೇಸ್ಬುಕ್, ಯೂಟ್ಯೂಬ್, ವಾಟ್ಸಪ್ ಎಲ್ಲ ಕಡೆ ಗಿಲ್ಲಿಯ ವಿಡಿಯೋ. ಇನ್ನು ಮಿಲಿಯನ್ ಗಟ್ಟಲೆ ವ್ಯೂಸ್ ಹಾಗೂ ಲಕ್ಷಗಟ್ಟಲೆ ಫಾಲೋವರ್ಸ್. ಹಾಗೂ ಈ ಒಂದೇ ಒಂದು ಸ್ಕಿಟ್ನಿಂದ ಒಬ್ಬ ರೈತ ಕುಟುಂಬದ ಹುಡುಗನ ಜೀವನವನ್ನೇ ಬದಲಾಯಿಸಿ ಬಿಟ್ಟಿತು. ಇನ್ನು ಅಲ್ಲಿಂದ ಶುರುವಾಯಿತು ಗಿಲ್ಲಿಯ ನಿಜವಾದ ಸ್ಟಾರ್ ಜರ್ನಿ. ಇನ್ನು ಮೊದಲು ಕಾಮಿಡಿ ಕಿಲಾಡಿಗಳು ಸೀಸನ್ 4 ಇಲ್ಲಿ ಗಿಲ್ಲಿ ಅವರು ಭಾಗವಹಿಸಿದ್ದು ತಮ್ಮ ನೈಜ ಹಳ್ಳಿ ಸ್ಟೈಲ್, ಸ್ಟಾರ್ ಡೈಲಾಗ್, ಅನ್ಸ್ಕ್ರಿಪ್ಟೆಡ್ ಕಾಮಿಡಿ ಜನರಿಗೆ ತುಂಬಾನೇ ಇಷ್ಟ ಆಯಿತು. ಇನ್ನು ಅಂತಿಮವಾಗಿ ಕಾಮಿಡಿ ಕಿಲಾಡಿ ಶೋನಲ್ಲಿ ರನ್ನರ್ ಅಪ್ ಆಗಿ ಕೂಡ ಗಿಲ್ಲಿ ಅವರು ಹೊರ ಬಂದಿದ್ದಾರೆ. ಇದಾದ ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಪ್ರಾಪರ್ಟಿ ಕಾಮಿಡಿ ಮಾಡಿ ಮತ್ತಷ್ಟು ಜನರಿಗೆ ಫೇಮಸ್ ಆಗಿದ್ದಾರೆ. ಇನ್ನು ಅದಾದ ಮೇಲೆ ಭರ್ಜರಿ ಬ್ಯಾಚುಲರ್ಸ್ ಅಲ್ಲೂ ಕೂಡ ಗಿಲ್ಲಿ ಅವರು ಮಿಂಚಿದ್ದು, ಇತ್ತೀಚೆಗೆ ಕ್ವಾಟ್ಲೆ ಕಿಚನ್ ಕುಕಿಂಗ್ ಶೋನಲ್ಲಿ ಕೂಡ ಕ್ವಾಟ್ಲೆಯಾಗಿ ಕಾಣಿಸಿಕೊಂಡು ಮತ್ತೊಮ್ಮೆ ಜನರ ನಗುವಿಗೆ ಕಾರಣವಾಗಿದ್ದಾರೆ. ಇನ್ನು ಇವತ್ತು ನೋಡಿದ್ರೆ ಗಿಲ್ಲಿ ಅವರ ಹೆಸರು ಒಂದು ಬ್ರ್ಯಾಂಡ್ ಕೂಡ ಆಗ್ಬಿಟ್ಟಿದೆ. ಇನ್ನು ಇವರ ಕಾಮಿಡಿ ಸ್ಟೈಲ್ ಏನಂತ ಹೇಳಿದ್ರೆ ನಕಲಿ ಡೈಲಾಗ್ ಇಲ್ಲ, ಓವರ್ ಆಕ್ಟಿಂಗ್ ಇಲ್ಲ, ಬಿಲ್ಡಪ್ ಇಲ್ಲ, ಹಾಗೂ ನೈಜತೆ, ಹಳ್ಳಿ ಮಾತು, ಸ್ಪಾಟ್ ಕಾಮಿಡಿ, ಜನರ ಮನಸ್ಸಿಗೆ ತಟ್ಟುವಂತಹ ಹ್ಯೂಮರ್. ಅದಕ್ಕೆ ಗಿಲ್ಲಿ ಎಲ್ಲರಿಗಿಂತ ಕೂಡ ವಿಭಿನ್ನವಾಗಿದ್ದಾರೆ. ಇನ್ನು ಗಿಲ್ಲಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಯಾಗಿ ಕೂಡ ಭಾಗವಹಿಸಿದ್ದು, ಇಲ್ಲಿ ಗಿಲ್ಲಿ ಮಾಡಿದಂತಹ ಆಟ ಇವರನ್ನ ಬಿಗ್ ಬಾಸ್ ಬೆಸ್ಟ್ ಎಂಟರ್ಟೈನರ್ ಅಂತ ಹೆಸರು ನೀಡಿದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕೂಡ ಗಿಲ್ಲಿ ಅವರು ಯಾರು ಜಗಳ ಮಾಡಿದ್ರು ಹಾಗೂ ಯಾರೇ ಲವ್ ಟ್ರ್ಯಾಕ್ ಶುರು ಮಾಡಿದ್ರು ಗಿಲ್ಲಿ ತಮ್ಮ ಒಂದೇ ಒಂದು ಪಂಚ್ ಡೈಲಾಗ್ ನಲ್ಲಿ ಪೂರ್ತಿ ಹೌಸ್ ಅನ್ನು ಹಿಡಿದಿಟ್ಟುಕೊಳ್ಳುತ್ತಾರೆ. ಇನ್ನು ವೀಕ್ಷಕರ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಗಿಲ್ಲಿಗೆ ಎಂದು ಸಾಕಷ್ಟು ಜನ ಕೂಡ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ.